ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ರೌಂಡ್ಸ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿ ಇದೆ ಪ್ರತಿಕ್ರಿಯೆ ಜನರು? ಬೆಳಗಾವಿ ಲೋಕಸಭಾದಲ್ಲಿ ಈಗ ತಾನೇ ರೌಂಡ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಸುಮಾರು ವರ್ಷಗಳಿಂದ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಪ್ರತಿ ಸರಿನೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಸಂಘಟನೆ ಮಾಡುವಂಥ ಒಂದು ಟ್ರೈನ ಮಾಡಿದ್ದೀನಿ. ಸಂಘಟನೆ ಇವತ್ತು ಆಗಿದೆ, ಒಳ್ಳೆಯ ಒಂದು ಪ್ರಚಾರ ಆಗ್ತಾ ಇದೆ, ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ. ಈಗ ನಿಮ್ಮ ವಿರುದ್ಧ ಅಂದರೆ ಮೊದಲ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಯಾವ ರೀತಿ ಎದುರಿಸ್ತೀರಿ? ನಾನು ಇನ್ನೂ ಕೂಡ ಯಾವುದೂ ಅಧಿಕೃತವಾಗಿ ಬರೋವರೆಗೂ ನಾನು ಏನು ರಿಯಾಕ್ಷನ್ ಕೊಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದರೆ ನನ್ನ ಮನಸ್ಸಿನ ಮಾತು ಹೇಳಬೇಕಂದ್ರೆ ನಮ್ಮ ಪಕ್ಷದಾಯಿತು, ಅವ್ರದ್ದು ಅಧಿಕೃತ ಏನಾದರೂ ನಿರ್ಧಾರ ಬರೋವರೆಗೂ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ನೀಡಿದಾದರೆ ಹೈಕಮಾಂಡ್ಗೆ ತಲೆಬಾಗಿ ಜಿಲ್ಲೆಯ ನಾಯಕರ ಎಲ್ಲ ವಿಶ್ವಾಸವನ್ನು ತೊಗೊಂಡು, ರಾಜ್ಯದ ಎಲ್ಲ ನಾಯಕರ ವಿಶ್ವಾಸಕ್ಕೆ ತೊಗೊಂಡು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ವಿಶ್ವಾಸಕ್ಕೆ ತೊಗೊಂಡು ಪ್ರತಿಯೊಬ್ಬರ ಮನಸ್ಸಿಗೆದ್ದು ಜನರ ಹತ್ರ ಹೋಗೋ ಕೆಲಸ ಮಾಡ್ತಾರೆ. ಎದುರಾಳಿ ಯಾರೇ ಇದ್ರೂ ಕೂಡ ನಿಮ್ಮ ಕೆಲಸ, ಮೇಡಮ್ ಅವ್ರು ಮಾಡಿದ ಕೆಲಸ ಕಾಂಗ್ರೆಸ್ ಗ್ಯಾರಂಟಿ ಅದನ್ನ ಹಿಡ್ಕೊಂಡು ಎದುರಾಳಿ ಯಾರೇ ಇದ್ದರೂ ಕೂಡ ನಾವು ಮಾಡಿದಂಥ ಕೆಲಸ, ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರ ಆಶೀರ್ವಾದ, ಅವರು ಮಾಡಿದಂಥ ಒಳ್ಳೆ ಕೆಲಸ ಪ್ರತಿಯೊಂದನ್ನು ಹಿಡ್ಕೊಂಡು ಜನರ ಹತ್ರ ತಲುಪಿ ಅವರ ಸೇವೆ ಮಾಡುವಂತ ಕೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.